ಈ ನಡುವೆ ದರ್ಶನ್ ಹೇಗಿದ್ದಾರೆ ಜೈಲಲ್ಲಿ? ರೇಣುಕಾಸ್ವಾಮಿ ಮೇಲೆ ಎಸಗಿದ್ದ ಕ್ರೌರ್ಯದಿಂದ ನಟ ದರ್ಶನ್ ಗ್ಯಾಂಗ್ ಜೈಲು ಪಾಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ವಾಸ ನಟ ದರ್ಶನ್ಗೆ ಕರಾಳ ದರ್ಶನ ಮಾಡಿಸ್ತಾ ಇದೆ. 5ನೇ ದಿನ ಕೂಡ ಜೈಲಿನಲ್ಲಿ ದರ್ಶನ್ ಮೌನ ಮಂತ್ರ ಮುಂದುವರಿಸಿದ್ದಾರಂತೆ. ಮಾತಾಡ್ತಾ ಇಲ್ಲ, ಯಾರೊಂದಿಗೂ ಮಾತಾಡದೆ ಯಜಮಾನ ಮೌನಕ್ಕೆ ಶರಣಾಗಿದ್ದಾರೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಯಾಕೆ ಸೈಲೆಂಟ್ ಆಗಿದ್ದಾರೆ ದಾಸ? ಬನ್ನಿ ಹೇಳ್ತೀನಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಫುಲ್ ಸೈಲೆಂಟ್, ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಸೆಕ್ಯೂರಿಟಿ ಸೆಲ್ನಲ್ಲಿ ಟಿ ವಿ ಇದೆ, ಅಲ್ಲಿ ಬಂದು ಟಿ ವಿ ನೋಡ್ಬೋದು, ಆದರೆ ಟಿ ವಿ ನೋಡ್ತಾ ಇಲ್ಲ ದರ್ಶನ್. ಯಾವುದೇ ಅವರ ಸುದ್ದಿಯನ್ನು ಕೂಡ ನೋಡ್ತಾ ಇಲ್ಲ. ಕನ್ನಡ ಚಾನಲ್ ಮತ್ತು ಕನ್ನಡ ಸಿನಿಮಾ ಎರಡೂ ನೋಡ್ತಾ ಇಲ್ವಂತೆ. ಕನ್ನಡ ಚಾನಲ್ಲು ಮತ್ತು ಕನ್ನಡ ಸಿನಿಮಾ ಎರಡೂ ನೋಡ್ತಾ ಇಲ್ಲ. ಹಿಂದಿ ಸಿನಿಮಾಗಳನ್ನು ಮಾತ್ರ ವೀಕ್ಷಣೆ ಮಾಡ್ತಾ ಇದ್ದಾರಂತೆ ದರ್ಶನ್. ಆಮೇಲೆ ಬೇಸರವಾದರೆ ಸ್ಪೋರ್ಟ್ಸ್ ಚಾನಲ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ದರ್ಶನ್. T20 ವಿಶ್ವಕಪ್ ವೀಕ್ಷಣೆ ಮಾಡ್ತಾ ಇದ್ದಾರೆ, ದಿನ ದುಡ್ತಾ ಇದ್ದಾರೆ ದರ್ಶನ್. ಇನ್ನು ಜೈಲು ಅಧಿಕಾರಿಗಳ ಮುಂದೆ ದರ್ಶನ್ ತಮ್ಮ ಪಶ್ಚಾತ್ತಾಪದ ಮಾತನ್ನು ಹೇಳಿದ್ರಂತೆ. ಅಂದರೆ ಏನೆಲ್ಲ ಆಗೋಗ್ಬಿಡ್ತು ಲೈಫ್, ಸ್ವಲ್ಪ ಮಾತಾಡ್ತಾರಲ್ಲ, ಹಿಂಗಾಯಿತು ಅಂತ. ಓಕೆ. ಮತ್ತೊಂದು ಕಡೆ ಪವಿತ್ರ ಗೌಡ ಇವ್ರ ಅತ್ತಿಗೆ ಹೆಂಗಿದ್ದಾರೆ ಅದು ನೋಡಬೇಕಲ್ಲ, ಹೇಳ್ತೀನಿ ಕೇಳಿ. ನಟ ದರ್ಶನ್ಗೆ ಜೈಲಿಂದ ಹೊರಬರೋದು ಹೇಗೆ? 14 ಸಿನಿಮಾ ಬಾಕಿ ಇದೆ, ಹೆಂಗೆ ಅಡ್ಜಸ್ಟ್ ಮಾಡೋದು? ಪ್ರೊಡ್ಯೂಸರು ಮತ್ತೊಂದು ಈ ಚಿಂತೆ. ಆದರೆ ಪವಿತ್ರ ಗೌಡಗೆ ಜೈಲಿನಲ್ಲಿ ಯಾವ ಚಿಂತೆ ಇರ್ಬೋದು ಹೇಳಿ? ಮೇಕಪ್ನದ್ದೇ ಚಿಂತೆ, ಮೇಕಪ್ಪದ್ದೇ ಚಿಂತೆ. ರೇಣುಕಾಸ್ವಾಮಿ ಜೀವ ಹಿಂಡಿದ್ದಕ್ಕೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲದೆ ತನ್ನ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಮೇಕಪ್ಗಾಗಿ ಚಡಪಡಿಸ್ತಾ ಇದ್ದಾರಂತೆ ಪವಿತ್ರ ಗೌಡ. ಜೈಲಿನಲ್ಲಿ ಪೌಡ್ರಿಗಾಗಿ ಜಗಳ ಆಡ್ತಾ ಇದ್ದಾರಂತೆ. ಯಾಕೆಂದರೆ ಪ್ರತಿ ಸಲ ಕೂಡ ರೀಲ್ಸ್ ಮಾಡ್ತಾಯಿದ್ರು, ತನ್ನಿಷ್ಟದ ಮೇಕಪ್ ಮಾಡ್ತಾಯಿದ್ರು. ಈಗ ಯಾವುದು ನಡೆಯಲ್ಲ. ಈಗ ಪೊಲೀಸರು ಲಾಠಿ ಎತ್ತಿದಾಗ, ಅಂದರೆ ಪೊಲೀಸರು ಹೇಳಿದಾಗ ರೀಲ್ಸ್ ಮಾಡಬೇಕು, ಆ ಥರ ತನ್ನಿಷ್ಟದ ಮೇಕಪ್ ಮಾಡಲಾಗದೆ ಒದ್ದಾಡ್ತಾ ಇದ್ದಾರಂತೆ. ಈ ಮೇಕಪ್ ಪ್ರಿಯರಾಗಿರುವಂಥ ಹೆಣ್ಮಕ್ಕಳ ಸಮಸ್ಯೆ ಅರ್ಥ ಆಗತ್ತಲ್ವಾ? ಬನ್ನಿ, ಇವರದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಚಿಂಗಾರಿ ಅನ್ನೋದು ಚಿಂಗಾರಿಯ ಬಂಗಾರದ ಕತೆ. ಅವರಿಗೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಪವಿತ್ರ ಗೌಡ. ಅವರ ಮೇಕಪ್, ಅವರ ಡ್ರೆಸ್, ಅವರು ಹಾಕಿರುವಂಥ ಆರ್ನಮೆಂಟ್ಸ್, ಅಂದರೆ ಆಭರಣ ನೋಡಿದರೆ ಗೊತ್ತಾಗುತ್ತೆ. ಪವಿತ್ರ ಗೌಡಗೆ ಮೇಕಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಪಂಚ ಪ್ರಾಣ. ಅವರ ರೀಲ್ಸಲ್ಲಿ ಅದು ಗೊತ್ತಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೇಕಪ್ ಕೊಡೋಕ್ಕಾಗೋದಿಲ್ಲ, ಕೊಡೋದೇ ಇಲ್ಲ, ಅದು ಬೇರೆ ವಿಚಾರ. ಮೇಕಪ್ ಮಾಡಲಾಗದೆ ವಿಲ ಒದ್ದಾಡ್ತಾ ಇದ್ದಾರಂತೆ ಪವಿತ್ರ. ಯಾಕೆಂದರೆ ಒಂದು ಫ್ಯಾಷನ್ ಆಗಿದ್ದಂಥ ಹೆಣ್ಣುಮಗಳು ಪ್ರತಿ ಸಲ ಕೂಡ ಮೇಕಪ್ ಮಾಡಿ ತನ್ನ ಸೌಂದರ್ಯ ಆರಾಧನೆ ಮಾಡ್ತಾ ಇದ್ದಂಥ ಹೆಣ್ಣುಮಗಳಿಗೆ ಅದು ಆಗುವಂಥದ್ದೇ. ಮನೆ ಮಹಜರ ವೇಳೆ ಕೂಡ ವಾಶ್ರೂಮ್ಗೆ ಹೋದವರು ಲಿಪ್ಸ್ಟಿಕ್ ಹಾಕೊಂಡ್ಬಂದಿದ್ರು. ಪಾಪ ಆ ಕಾರಣಕ್ಕಾಗಿ ವಿಜಯನಗರ PSI ಗೀತಾ ಅವರಿಗೆ ನೋಟಿಸ್ ಕೊಟ್ಟಿತ್ತು. ನೋಟಿಸಲ್ಲಿ ಅವರು ಹೇಳಿದ್ರಂತೆ, ಸರ್ ನಾವೇನು ಮಾಡಿದ್ದಲ್ಲ, ಅವರು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತಂದ್ರು, ಕಳಿಸಿದೆ, ಅಲ್ಲಿ ಮೇಕಪ್ ಲಿಪ್ಸ್ಟಿಕ್ ಹಾಕೊಂಡ್ಬಂದ್ರು, ನಾನೇನು ಮಾಡಲಿ ಅಂತ. ಈಗ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಅವರಿಗೆ ಮುಖಕ್ಕೆ ಹಚ್ಚೋ ಪೌಡ್ರ್ ಬೇಕಾಗಿದೆ ಅಂತ. ಪೌಡ್ರು ಈ ಜೈಲಿನ ಅಂಗಡಿಯಲ್ಲಿ ಯಾವ ರೀತಿ ಪೌಡ್ರ್ ಸಿಗುತ್ತೆ ಹೇಳಿ? ಸಾಮಾನ್ಯ ಪೌಡ್ರು ಸಿಗುತ್ತೆ, ಸಾಮಾನ್ಯ ಪೌಡ್ರು, ಕಾಮನ್ ಪೌಡ್ರು ಸಿಗುತ್ತೆ. ಆದರೆ ನನಗೆ ಇಂಥದ್ದೇ ಬ್ರ್ಯಾಂಡ್ ಪೌಡ್ರ್ ಬೇಕು ಅಂತ ಹಠ ಹಿಡಿತಾ ಇದ್ದಾರಂತೆ. ಇಂಥದ್ದೇ ಬೇಕು. ಆಮೇಲೆ ತನ್ನಿಷ್ಟದ ಮೇಕಪ್ ಮಾಡೋಕ್ಕಾಗದೆ ಪವಿತ್ರ ಒದ್ದಾಡ್ತಾ ಇದ್ದಾರೆ. ಮೇಕಪ್ ಕಿಟ್ ಕೊಡಲು ಅವಕಾಶ ನೀಡ್ತಾ ಇಲ್ಲ ಜೈಲಾಧಿಕಾರಿ. ಯಾವುದೇ ಕಾರಣಕ್ಕೂ ಮೇಕಪ್ ಕಿಟ್ ಕೊಡೋಕ್ಕಾಗಲ್ಲ. ಜೈಲಾಧಿಕಾರಿಗಳ ಜೊತೆ ಕೂಡ ನನಗೆ ಮೇಕಪ್ ಕೊಡಿ ಅಂಥೇಳಿ, ಮೇಕಪ್ ಕಿಟ್ ಕೊಡಿ ಅಂಥೇಳಿ ಕಿರಿಕ್ ತೆಗೀತಾ ಇದ್ದಾರಂತೆ ಪವಿತ್ರ ಗೌಡ. ಇವಿಷ್ಟು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.